ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮ್. ಒಂದ್ ಕಡೆ SALM ಅದಾನ, ಒಂದ್ ಕಡೆ SALEEM ಅದ, ಒಂದ್ ಕಡೆ SALEM ಅದ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂತ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ ಅದ್ರಲ್ಲಿ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಅಟ್ಟೈತಿದೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡೋಂಥ ಅಲ್ಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದೆ. ಅವ್ರಿಗೆ ಮತದಾನ ಹಾಕೊಡ್ಬೇಕು, ಅವ್ರಿಗೆ ಎಲ್ಲಾ ರೀತಿ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. SIR ಏನು ತಗೊಂಡು ಬಂದಾರೆ, ಅದ್ರ ಮೂಲಕ ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಬಾಂಗ್ಲಾದೇಶಿಯರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ಲಕ್ಷ ಸಿಕ್ಕಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಸಹ SIR ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿಯೂ ಇವತ್ತು SIR ಬರಬೇಕು. ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು 20,000 ನಕಲಿ ಮತದಾರ ಇದ್ದಾರೆ. ಒಂದೇ ಹೆಸರಿನ 4 ಮತದಾರ ಇದ್ದಾರೆ. ನಮ್ಮಲ್ಲಿ ಪ್ರೂಫ್ ಐತಿ, ನಾವು ಸುಮ್ಮನೆ ಮಾತಾಡೋದಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಸುಮಾರು 19,500 ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ. ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮ್. ಒಂದ್ ಕಡೆ SALM ಅದಾನ, ಒಂದ್ ಕಡೆ SALEEM ಅದ, ಒಂದ್ ಕಡೆ SALEM ಅದ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂತ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ ಅದ್ರಲ್ಲಿ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಅಟ್ಟೈತಿದೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನ ಮ್ಯಾಗ ಯಾವುದೇ ರೀತಿಯ SIR ವಿರುದ್ಧ ಮೇಲ್ಮನವಿಯನ್ನ ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ರಿಂದ ನಾನು ಸುಪ್ರೀಂ ಕೋರ್ಟ್ಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರಿಗೆ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡೋಂಥ ಅಲ್ಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದೆ.